ಬಹಳ ಚೆನ್ನಾಗಿತ್ತು ಅಂತ ಹಾಗೇನಿಲ್ಲ. ಇಂದೂ ಕೂಡ ಆಯಾ ಯುಗದಲ್ಲಿ ಕಾಲ ಕಾಲಕ್ಕೆ ಯಾವುದು ಯಾವುದು ಕರಗಿ ಹೋಗ್ತದೆ ಅಂತಂದ್ರೆ ಬಂಡೆಗಳು ಕರಗುವುದಿಲ್ಲ. ಈಗ ಗುಡ್ಡದಲ್ಲಿ ಕಲ್ಲು ಬಂಡೆಗಳಿರ್ತಾವೆ, ಮಳೆ ಗಾಳಿ ಚಳಿ ಅವಕ್ಕೂ ಬಡಿತವೆ, ಅವು ಸೂಕ್ಷ್ಮವಾಗಿ ಎಲ್ಲವನ್ನೂ ಅನುಭವಿಸ್ತಾವೆ. ಆದ್ರೆ ಅವು ಸ್ವರಗಿ ದೌಡು ಮಾಯ ಆಗೋದಿಲ್ಲ. ಯಾವ್ದು ಮಾಯ ಆಗ್ತದಪ್ಪ ಅಂತಂದ್ರೆ ಇರುವೆಗಳು ಕಟ್ಟಿದಂತ ಒಂದು ಹುತ್ತಿರುತ್ತೆ. ಒಂದು ನೀವೆಲ್ಲ ರಸ್ತೆಯಲ್ಲಿ ಹೋಗುತ್ತೆ ಹುತ್ತಂತ ನೋಡಿರ್ತೀರಲ್ಲ, ಹುತ್ತು ನೋಡಿದ್ದೀರಲ್ಲ, ಹುತ್ತು ನೋಡಿದ್ದೀರೇ ಇಲ್ಲ. ಆ ಹುತ್ತುಗಳೆಲ್ಲ ಏನಾಗ್ತಾವಪ್ಪ ಅಂತಂದ್ರೆ ಮಳೆಗೆ ಮೇಲೆ ಬಹಳ ಪ್ರವಾಹ ಬಂದ್ರೆ ಇನ್ನೇನೋ ತೊಂದರೆಗಳಾದಾಗ ಆ ಹುತ್ತುಗಳೆಲ್ಲ ಅವು ಏನಾಗ್ತಾವ ಅಂದ್ರೆ ಬೇಗನೆ ಕರಗ್ತಾವ. ಅದ್ರ ಪಕ್ಕದಾಗಿದ್ದ ಗುಡ್ಡ ಕರಗಲಿಲ್ಲ, ಹುತ್ತ ಕರಗಿತು. ಯಾಕೆ ಹುತ್ತ ಕರಗಿತು ಅಂದ್ರೆ ಒಂದು ಹುತ್ತು ತಯಾರಾಗುವಾಗ ಕೋಟಿ ಕೋಟಿ ಇರುವೆಗಳು ಕೋಟಿ ಕೋಟಿ ಕಣವನ್ನು ತಂದು ಒಂದು ಹುತ್ತನ್ನು ಕಟ್ಕೊಂಡಿರ್ತಾವ. ಆ ಹುತ್ತು ಮಣ್ಣಿನಿಂದ ಇರೋಣದರಿಂದ ಬಹುಜನರ ಶ್ರಮ ಇರೋಣದರಿಂದ ಕಾಲ ಕಾಲಕ್ಕೆ ಭೂಮಿಯಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಕಸ ಬೆಳೀತದ, ಬೆಳೆ ಬೆಳೀತದ. ನೋಡಿ, ಗಮನಿಸಿ ನೋಡಿ. ಕಾಂಗ್ರೆಸ್ ಕಸ ಹಾಳು ಮಾಡಬೇಕು, ಕರಿಕೆ ಇರಬಾರ್ದು, ಹೀಗ್ಯಾರ ಇರಬಾರ್ದು ಅಂತ ಹೇಳಿ ಬಹುತೇಕ ಒಕ್ಕಲತನದ ಸಾಮಗ್ರಿಯಲ್ಲಿ ಅತಿ ಹೆಚ್ಚಿಗೆ ಸಾಹಸ ಮಾಡಬೇಕಾಗಿ ಎಣ್ಣೆ ಹೊಡೆಯುವುದಕ್ಕಪ್ಪ ಅಂತ ಕಳೆದಿ ಕಸ ತೆಗೆಯು ಹೋಲಿಕೆ ಪ್ರಯತ್ನ ಎಣ್ಣೆ ಹೊಡಿತಾರಲ್ಲ ವಿಷಯ ಎದು ಕೊಡಕತ್ತೀರಿ, ಅದನ್ನ ಎದು ಕೊಡಕತ್ತೀರಿ ಅದು ಕಸದ ಸಲುವಾಗಿ. ಅಂದ್ರೆ ಕಸ ಏನಾಗ್ತದಪ್ಪ ಅಂದ್ರೆ ನೀವು ಏನೂ ಪ್ರಯತ್ನ ಮಾಡಿದ್ರು ಬೆಳೀತದೆ. ಬೆಳೆ ಬೆಳಿಬೇಕಾತು ಅಂತಂದ್ರೆ ನೀವು ಬೆಳೆ ಸಲುವಾಗಿ ಏನೂ ಪ್ರಯತ್ನ ಮಾಡ್ಬೇಕಾಗಿಲ್ಲ. ಕಸ ಬೆಳೆಲಾರ್ದಾಗ ಇಟ್ಕೊಂಡು ಅಂತಂದ್ರೆ ಬೆಳೆ ಸಹಜವಾಗಿ ಬೆಳೆದು ಬಿಡ್ತದೆ. ಬೆಳೆ ಸಲುವಾಗಿ ನಮ್ಮ ಪ್ರಯತ್ನ ಬಹಳ ಕಡಿಮೆ, ಕಸದ ಸಲುವಾಗಿನೇ ಬಹಳ ಪ್ರಯತ್ನದನು. ಹಾಗೆ ಕೆಟ್ಟ ಯೋಚನೆಗಳಂತಲೇ ದೃಷ್ಟಾಂತ ಕೊಟ್ಟಿದ್ದೇನೆ, ಅದರ ಬಗ್ಗೆ ಇನ್ನು ನಿಮ್ಗೆ ದೃಷ್ಟಾಂತ ಒಂದು ತೋಡ್ರಿ. ಕಸ ತೆಗೆಯೋದು ಕಳೆ ಮತ್ತು ಬೆಳೆ ಅನ್ನೋದನ್ನು ತೆಗೆದಿದ್ದೇನೆ. ಈಗ ನೀವು ಚಿಂತನೆ ಮಾಡ್ಕೊಳ್ರಿ, ನಿಮ್ಮ ತಲೆಯೊಳಗೆ ಕೆಟ್ಟ ಯೋಚನೆ ಹಾಕೊಳ್ಳಿಕ್ಕೆ ಏನಾದ್ರು ಪ್ರಯತ್ನ ಬೇಕಾ? ಗಂಡ ಮಾಡಿದ ಪಾಪ ಹೆಂಡತಿ ಹೋಗಂಗಿಲ್ಲ, ಆದ್ರೆ ಗಂಡ ಮಾಡಿದ ಪುಣ್ಯಗಳಿಗೆ ಅರ್ಧ ಪಾಲು ಹೆಂಡತಿ ಹೋಗ. ಈಗ ನೀನು ಯಾವ್ದಾದ್ರು ಸಂತಾನ ಕಥೆನೋ ಯಾವುದೋ ಒಂದು ಅಭಿಷೇಕಕ್ಕೂ ಮಾಡಕ್ ಕೂಡಿಸ್ರಿ, ಇವ್ರು ಯಾರು ಉಚ್ಚುಕರು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ದೀಪ ಬೆಳಗಿಸಿ ಮಾಡೋದ್ರೆ ಮುಂದೆ ಕೂತಾಗ ಹಿಂದೆ ಕೂತಾಗಿ ದೂರ ಆಗುತ್ತೆ. ನೀ ಅವನ ಕೈ ಹೇಳ್ಬಿಡವ ಇಬ್ಬರ ಕೂಡಿ ಮಾಡಿ ನೋಡಿರೇ ಇಲ್ಲ. ಅದ್ರ ಅರ್ಥ ಏನಂದ್ರೆ ಪೂಜೆ ಕುಲದಲ್ಲಿ ಅರ್ಧ ಅವನ ಹೆಂಡತಿ ಹೋಗ್ತು. ಆದ್ರೆ ಅವನು ಪಾಪ ಮಾಡ್ತಾನಲ್ಲ, ಆ ಪಾಪದಲ್ಲಿ ಮಾತ್ರ ಕೀಗಿಲ್ಲ. ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು, ಗಂಡ ಮಾಡಿದ ಪಾಪ ಹೆಂಡತಿಗೆ ಇಲ್ಲ. ಪುಣ್ಯ ಈಗ ಎರಡನೇ ಬರೀತಾನೆ, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗೆ ಇಲ್ಲ, ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಬಹುದು. ನೋಡಿ ಮಾಡ್ಕೋರಿ. ಯಾಕನ್ನೋದು ಹೇಳ್ತೀನಿ ಅದನ್ನ ನಾ ಯಾಕನ್ನೋದು ಹೇಳ್ತೀನಿ. ಅದ ಯಾಕೆ ಹೆಂಡತಿ ಮಾಡಿ
ಮೀಸೆ ಕತ್ತರಿಸ್ಬೇಕು, ಪೊಲೀಸರ ಕೈ ಬಡಿಸ್ಕೋಬೇಕಂತ ನನ್ನ ವಿಚಾರ ಇದ್ದೇನೆ. ಯಾರ್ಯಾರ ಜಾಲತನ ಮಾಡಬೇಕು, ಯಾರ್ಯಾರ ಗುಣ ಮಾಡಬೇಕು ಅನ್ನೋ ವಿಚಾರ ಇದ್ದೇನಮ್ಮ. ಅದು ಮಾಡ್ತೀವಲ್ಲ ಯಾಕಂತಂದ್ರೆ ಇವ್ರು ಗಂಡರು ಸರಿಯಾಗಿ ಬಾಳೆ ಮಾಡಿ ಚಂದಂತನ ಮನೆಗೆ ಹಾಕಿದ್ರೆ ಅವನೇನು ಪಾಪ ಯಾಕೆ ಮಾಡ್ತಾರೆ? ಇವ್ರು ಕುಡಿದು ಇವ್ರು ಅನ್ಯಾಯತನ ಮಾಡಿ ಇದ್ರನ್ನೆಲ್ಲ ಹಾಳು ಮಾಡಿ ಅವ್ರು ತೊಂದರೆ ಕೊಟ್ಟಾಗ ಆ ಹೆಣ್ಮಗಳು ಏನ್ ಮಾಡ್ತಾರೆ? ನಮ್ಮ ಮಕ್ಕಳು ಸರಿಯಾಕ ಬಟ್ಟೆ ಸರಿಯಾಕ ಅನಿವಾರ್ಯವಾಗಿ ಕೆಟ್ಟ ಕೆಲಸಕ್ಕೆ ಹೋಗ್ತಾರೆ. ಆ ಕೆಟ್ಟ ಕೆಲಸಕ್ಕೆ ಇರುವಂತ ಪಾಪ ಇದು ಸೀದಾ ಮಾಡಲಾರ್ದು ಗಂಡಿಗೆ ಬರ್ತದೆ ಹೊರತು ಏನಿಲ್ಲ. ಸ್ಪಷ್ಟವಾಗಿ ಬರ್ತಾರೆ. ಅದು ಕೆಳಗಡೆ ಬರೀತಾ ಇದ್ದಾನೆ, ಏ ಪಾಂಡುರಂಗ, ನನಗ ಈ ಲೋಕದಲ್ಲಿ ಪಾಪ ಪುಣ್ಯ ಬಹಳ ಹೊರಗಾಗುದಿಲ್ಲ. ಅದಕ್ಕೆ ನಾ ಹೇಳ್ತಕ್ಕನು ನೀ ಗಂಡಾಗ ಪಾಂಡುರಂಗ, ನಾ ಹೇಳ್ತಾ ನೀ ಮಾಡಿದ ಪುಣ್ಯ ನಾ ತಗೋತಂತ ಹೇಳಿ ಸಂತರು ತಮ್ಮ ವಚನದಲ್ಲಿ ಉಲ್ಲೇಖ ಮಾಡಿ. ಈ ಮಾತ್ರ ನೀವು ಯಾಕೆ ಹೇಳ್ತೇನೆ ಅಂತಂದ್ರೆ ಹೇಳಬೇಕು, ಹುಲಿ ಹೇಳಬಾರ್ದು, ಹಾಗೆ ಹೇಳಬಾರ್ದು, ಯಾವುದೇ ನಾವು ವಸ್ತುವಿಗೆ ಹೇಳಬಾರ್ದು. ಎಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಪಾಪದ ಕಡೆ. ಪಾಪವನ್ನು ನೋಡಿದ್ರೆ ಹೆಂಗೆ ಅನಿಸ್ಬೇಕಂತಂದ್ರೆ 7 ಹೆಡಿ ಸರ್ಪ ಕಾಲಾಗಿ ಬರ್ತೀವಿ ಅಂತಂದ್ರೆ ಹಣ್ಣಂತೆ ಲಕ್ಷಣ ಹೆಂಗೆ ಹೋಗ್ತೀವೋ ಹಂಗೆ ಪಾಪದ ಕಾಯಿ ನನ್ನ ಕೈಯಿಂದ ನಡುತ್ತದೆ ಅಂತ ಅನಿಸ್ತು ಅಂದ್ರೆ ತಕ್ಷಣದಿಂದ ಆ ಜಾಗದಿಂದ ದೂರ ಹೋಗ್ಬೇಕು. ಪಾಪ ಕಾಲದಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಅಪ್ಪಣೆ ಕೊಟ್ಟಿದ್ದಾರೆ, ಶುರು ಮಾಡಿದ್ದಾರೆ. 12 ಅಧ್ಯಾಯಗಳನ್ನು ಯಾರು ಕೇಳ್ತಾರೆ ಅಥವಾ 12 ಅಧ್ಯಾಯವನ್ನು ಯಾರು ಹೇಳ್ತಾರೆ ಅಥವಾ 12 ಅಧ್ಯಾಯವನ್ನು ಯಾರು ಹೇಳಿಸ್ತಾರೆ ನೋಡ್ರಿ. ಕೇಳ್ತಾರೆ, ಹೇಳ್ತಾರೆ, ಹೇಳಿಸ್ತಾರೆ. 3 ಮಂದಿ ಐತಿಲ್ಲಿ. ಹೇಳಿಸ್ತಾರಂದ್ರೆ ಯಾರು? ನಮಗೆ ಅನ್ನ ಕೊಡ್ತಾರಲ್ಲ ಈ ಮುಗಿದ ಕೂಡಲೇ ಇಷ್ಟಪಟ್ಟು ಅವ್ರು ಯಾರವರು? ಅವ್ರು ಹೇಳ್ಸಾವ್ರು. ನೋಡ್ರಿ, ನಾವು ಈಗ ಕೂತೀವಿ, ಅವ್ರ ಅನ್ನ ಸಾರ ಹುಗ್ಗಿ ಹೋಳಿಗೆ ನಮ್ಮ ಸೊಳ ಮಾಡಕತ್ತಾರ. ಅವ್ರು ಅಂದ್ರೆ ಅವರು ಹೇಳಿಸ್ತಾರಲ್ಲ, ಅವರು ಪುಣ್ಯಾತ್ಮರು. ಅವರಿಗೂ ಈ ಭಾಗವತದ ಪುಣ್ಯ ಬರ್ತದ ಚಪ್ಪಾಳೆ ಮೂಲಕ. ಅವ್ರಿಗೆ ಗೊತ್ತಾತಮ್ಮ? ಹೇಳ್ತಾರೆ ಯಾರು? ನಾ ಹೇಳಕತ್ತೀನಿ, ಈಗ ನೀವು ಕೇಳಕತ್ತೀರಿ. ನಾನು ಹೇಳ್ತೇನೆ, ನೀವು ಕೇಳ್ತೀರಿ, ಅವ್ರು ಹೇಳಿಸ್ತಾರೆ. ಮುಂದೆ ಇದನ್ನೆಲ್ಲ ಮಾಡಿ ರಕ್ಷಣಾ ಮಾಡಿ ಕೊಟ್ಟಾರಲ್ಲ ನಮಗೆ. ಮಳೆ ಬಂದ್ರೆ ನಮ್ಗೆ ತೊಯ್ಯುವಂಗಿಲ್ಲ, ನಮ್ಮ ಬಟ್ಟೆ ಹೊಲಸು ಹತ್ತುವಂಗಿಲ್ಲ, ನಮ್ಮ ಮನೆಯಾನು ಸಹಿತ ಇಷ್ಟು ಹಸನಿಲ್ಲ ನೋಡು. ಸ್ವಚ್ಛನೋ ಇವು ಎಷ್ಟು ಬಿಡಿಸ್ತಾವ ನೋಡು. ನಿಮ್ಮ ಮನೇನು ಹಸ ಕೈ 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 ಹೇಳಿ ನಿಮ್ಗೆ ಇದಕ್ಕಿಂತ ಹಸನು ಅದಾವ ಏನು ಹೇಳಿ? ನಿಮ್ಮ ಮನ್ಯಾಗ ಕೂತ್ರು ಕುತ್ತಿ ಯಾಕೆ, ಎದ್ರಿ ಎದ್ದಿ ಯಾಕೆ, ಇಲ್ಲಿ ಯಾರ್ದಾರು ಕೇಳೋರು ನಿಮಗೆ ಎಷ್ಟು ಆನಂದವಾಗಿ ಕೂತೀವಿ ನೋಡಿ. ಅಂದ್ರೆ ಆ ಹೇಳೋರು, ಕೇಳೋರು, ಹೇಳ್ಸೋರು, ಆಶ್ರಯ ಕೊಟ್ಟವರು ಇವ್ರು ಯಾರಪ್ಪ ಅಂತಂದ್ರೆ ಇವರು ಶಿರಡಿ ಸಾಯಿಬಾಬಾನ್ ರೂಪ ಅಂತ ತಿಳ್ಕೊಂಡು ಅವ್ರಿಗೆ ಚಪ್ಪಾಟ. ಈಗೇನೋ ಸನ್ಮಾನ ಮಾಡ್ತಾರೆ. ನಮ್ಮ ಹುಡುಗರೆಲ್ಲ ಏನೇನೋ ಕೆಲಸ ಮಾಡಿದ್ರು, ವಾಡಿಕೆ ರೂಢಿಯ ಅದೇನಪ್ಪ ಅಂತಂದ್ರೆ ಸನ್ಮಾನ ಮಾಡೋ ಹೊತ್ನಾಗ ಯಾರೋ ಒಬ್ಬರ ಹೆಸರು ಮರೀಬಹುದು, ಯಾರಿಗೋ ಒಬ್ಬರಿಗೆ ನಾವು ಏನೋ ತಪ್ಪಿ ಒಂದು ಅವ್ರಿಗೆ ಮಾಡೋದನ್ನು ಇವರಿಗೆ ಏನೋ ಮಾಡುವ ಆಗ್ತಿರ್ತಾವ. ಈಗ ಇದನ್ನು ನಾವು ಮರಿಬೋದು, ಆದ್ರೆ ಪರಮಾತ್ಮ ಮರಿತಾನ. ಮಾಡಿದ್ರೆ ಪರಮಾತ್ಮ ಬೇರೆ ಮರಿದಿಲ್ಲ. ಸಂಗಣ್ಣ ನಾನು ಮರಿಬೋದು, ನಾನು ಮನುಷ್ಯರನ್ನು ಸಂಗಣ್ಣ ಅನ್ನೋದು ಕೃಷ್ಣನ್ ಅನ್ನಬಹುದು, ಕೃಷ್ಣನ್ ಅನ್ನೋದು ಸಂಗಣ್ಣ, ನನ್ನ ನಾಲಿಗಳು ತಪ್ಪು ಆಗ್ಬೋದು. ಆದ್ರೆ ಪರಮಾತ್ಮ ಏನಾದ್ರು ತಪ್ಪು ಮಾಡ್ತಾನೆ. ಪರಮಾತ್ಮನ ಅವಧಿಯಲ್ಲಿ ನೀವು ಯಾರ್ಯಾರು ಏನು ಮಾಡಿರಲಿಲ್ಲ ಅದನ್ನ ಪರಮಾತ್ಮ ಬಾಬಾ ಏನು ಮಾಡ್ತಾನಂದ್ರೆ ಅದು ಅವನ ಅಕೌಂಟ್ನಾಗ ಬರೀತದೆ. ನಿಮಗೆಲ್ಲ ಭಗವಂತ ಏನು ಮಾಡ್ತಾನಂದ್ರೆ ಇದಕ್ಕೆ ದಾನ ಮಾಡಿದಂಥವ್ರು, ಇದಕ್ಕೆ ಶ್ರಮದಾನ ಮಾಡಿದವರು ಇದನ್ನ ನಾವು ಕಟ್ಟಿ ಹೋಗ್ಬೋದು. ಒಂದಿನ ಯಾರೋ ಪುಣ್ಯಾತ್ಮರು ಬಣ್ಣ ಮಾಡಿಸಿ ಹೋಗ್ಬೋದು. ಈಗೆಲ್ಲ ನೀವು ದೀಪ ಹಾಕಿದ್ರಿ, ನೀವು ಗಾಡಿ ಮೇಲೆ ನೋಡ್ರಿ, ಆ ಎಣ್ಣೆ ಧಾರೆಗಳು ಎಷ್ಟು ಬಿದ್ದಾವ ನೋಡ್ರಿ, ನೀವೇ ನೋಡ್ರಿ. ಈಗ ಹಚ್ಚಿರಿ, ಈಗ ಏನೇನು ಹಾಕಿ ನೋಡ್ಕೋರಿ, ಅದನ್ನು ಸ್ವಚ್ಛತೆ ಇದಾವ್ರಿ ಯಾರು? ನೀವು ಮುಗಿತು ಪ್ರಸಾದ ಮಾಡಿದ್ರೆ ಹೋದ್ರಿ, ಅಲ್ಲಿ ಮುಸುಕ್ರಿ ಎಲ್ಲ ಸುತ್ತಲೂ ಇಲ್ಲೆಲ್ಲ ಜಾಗ ಹಿಂದೆ ಮಣ್ಣು ಅಪ್ಪವರು ಅಲ್ಲಿ ಹಿಂದೆ ಹೋಗಿ ಇದನ್ನ ಉದ್ಘಾಟನೆ ಮಾಡ್ಯಾರ. ಏನದು ಅಡಿಗೆ ಮನೆ. ಅಡಿಗೆ ಮನೆ ಎಷ್ಟು ಚಂದ ಉದ್ಘಾಟನೆ ಆಗೈತೆ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಇಡೀ ರಾಜ್ಯ ಎಲ್ಲ ತಿರುಗಾಡಿ ನೋಡಿದ್ದೇನೆ. ಯಾರು ಯಾವ ಗುಡಿ ಉದ್ಘಾಟನೆ ಮಾಡುವಾಗ ಒಲಿ ಮೇಲೆ ಗಡಿಗೆ ಇಟ್ಟು ಗಡಿಗೆ ಮೇಲೆ ಮಹಾತ್ಮರಿಂದ ಅಕ್ಕಿ ಹಾಕಿಸಿ ಅದನ್ನು ಪ್ರಾರಂಭ ಮಾಡಿದ ಉದಾಹರಣೆಯನ್ನೇ ಏನೂ ನೋಡಿದ್ದಿಲ್ಲ. ಅದು ಕಲಾವಿಗೆ ಇಲ್ಲ, ಅದು ಕಲಾವಿಗೆ. ಬಾಬಾನ ನಿಯಮ ಏನಂದ್ರೆ ಅದು ನಾಯಿ ಬರಲಿ, ಅದು ನರಿ ಬರಲಿ, ಅದು ಕತ್ತಿ ಬರಲಿ, ಇದ್ಯಾಕೆ ಬಂದೈತೆ ಅನ್ನೋಂಗಿಲ್ಲ.
ಬಂದದ್ದು ಶ್ರೀಹರಿ ಅವತಾರ ಅಂತ ತಿಳ್ಕೊಂಡು ಬಾಬಾ ಏನ್ ಮಾಡ್ಯಾನಂದ್ರೆ ಸ್ವತಃ ಹುಟ್ಟು ತಗೊಂಡು ಸ್ವತಃ ಪ್ರಸಾದ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಹಾಕಿ ಅವ ಏನ್ ಮಾಡ್ಯಾನಂದ್ರೆ ಈ ಲೋಕವನ್ನು ಸಲಹುವ ಕಾರ್ಯ ಮಾಡ್ಯಾನ. ಅಂಥದ್ದೇ ಒಂದು ಕಾರ್ಯವನ್ನ ನಮ್ಮ ಕಲಾವಿಗೆ ಈ ಉತ್ತಮವಾದಂಥ ಈ ಸಂಸ್ಥೆಯೊಳಗೆ ಮಣ್ಣು ಅಪ್ಪವ್ರ ಕಡೆಯಿಂದ ಇದನ್ನು ಮಾಡಿಸಿದ್ದಾರೆ. ಅದಕ್ಕೆ ಇವತ್ತು ಮಾಡಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಮುಂದಿನ ಹುಣ್ಣಿಮೆಯಿಂದ ಪ್ರಸಾದ ತಯಾರು ಮಾಡಿ ಬಂದದ್ದು ಅದನ್ನ ನೀವು ಅದೇ ಅಡಿಗೆ ಮನೆಯೊಳಗೆ ಇಡಬೇಕು. ಯಾಕಂದ್ರೆ ಅಡಿಗೆ ಮನೆ ಪ್ರಾರಂಭ ಮಾಡಿವರು ಆ ಒಲೆ ಆರುವಂಗಿಲ್ಲ. ಅದು ಅಲ್ಲಿ ಏನು ಮಾಡ್ಬೇಕಪ್ಪ ಅಂತಂದರೆ ಪ್ರಸಾದ ತಯಾರು ಮಾಡೋದು, ಪ್ರಸಾದದ ವಸ್ತುಗಳನ್ನು ಇಡೋದು, ಅದನ್ನು ಸ್ವಚ್ಛತೆ ಇಡೋದು, ಅದನ್ನು ಅದರ ಉಪಯೋಗವನ್ನು ಇಡೀ ಸಾರ್ವಜನಿಕರು ತೋಳಿ ಅಂತ ಹೇಳಿ ಅದನ್ನು ಕೂಡ ನಾನು ತಮ್ಮ ಮೇಲೆ ಜೋರಾಗಿ ಸಬ್ಕಾ ಮಾಲೀಕ್ ಉನ್ನೋನೇ ಭಗವಾನ್, ಪರಮಾತ್ಮನೇ ಮಾಲೀಕ್. ನಾವೆಲ್ಲರೂ ಭಕ್ತರು. ಇಲ್ಲಿ ಯಾರೋ ಹನುಮಂತಗೌಡರು ಹಿರಿಯರು, ಸಂಗಣ್ಣರ ಹಿರಿಯರು ಅವರು ಮಾಡ್ತಾರಂತಿಲ್ಲ. ನಾವೆಲ್ಲರೂ ಇಲ್ಲಿ ಭಕ್ತರು. ನಾವೆಲ್ಲರೂ ಜವಾಬ್ದಾರಿ ಸ್ಥಾನದಾಗ ಇದ್ಕೊಂಡು ಹಾಸಿದ ಹಾಸಿಗೆ ಗೋಡೆ ಹೊಲಸಾಗದ ಹಾಗೆ ನೀವೊಂದು ಸತ್ಯನಾರಾಯಣ ಕಥೆ ಮಾಡಿದಷ್ಟು ಪುಣ್ಯ ಕಸ ಹೊಡೆದಿರ್ತೀವಿ. ಅಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಹೋಗಬೇಕು. ಇವತ್ತೊಂದು ದಿವಸ ನೀವೆಲ್ಲ ಭಾಳ ಸಂತೋಷದ ಚಪ್ಪಾಳೆ ಹಾಕ್ತಾನೆ ಸಂತೋಷ ಪಡಬೇಕು. ಏನು ಅಂತಂದರೆ ಇದನ್ನು ಮಾಡಲಿಕ್ಕೆ ಭಾಳ ಮಂದಿ ತನುಮನ ಧನದಿಂದ ಅವರೆಲ್ಲ ಮಾಡಿದ್ದಾರೆ. ಅವರಿಗೆ ನಾವು ನಾನು ಸನ್ಮಾನ ಅಂದರೆ ಅದೇನೂ ಅಲ್ಲದು, ನಮ್ಮದೊಂದು ಕೃತಜ್ಞತೆ, ನಮ್ಮದೊಂದು ನಮಸ್ಕಾರ, ಅದನ್ನು ಸಲ್ಲಿಸಬೇಕಾದದ್ದು ನಮ್ಮ ಕರ್ತವ್ಯದ. ಮುಂದಿನ ಕಾರ್ಯಕ್ರಮವನ್ನು ನಡೆಸಬೇಕು. ಮುಂದಿನ 1ನೇ ದಿವಸ ಭಾಗವತದ 1ನೇ ಅಧ್ಯಾಯವನ್ನು ಹೇಳ್ತೇನೆ. 12 ಅಧ್ಯಾಯಗಳ ಮುಗಿಯುವವರೆಗೆ ಯಾರು ಕೇಳ್ತೀರಿ ಅವರಿಗೆ ಪುತ್ರ ಪೌತ್ರ ಸಂತಾನ ನಿರೋಧನ ಭಯಂಕರವಾದಂಥ ಉತ್ತಮೋತ್ತಮವಾದ ಭೋಗ ಭಾಗ್ಯಗಳು ಸಿಗುವುದರಲ್ಲಿ ಶಿರಡಿ ಸಾಯಿಬಾಬಾ ಒಂದು ಆಶೀರ್ವಾದವನ್ನು ಮಾಡ್ಯಾನ. 12 ಸ್ಕಂದಗಳ ಮುಗಿಯುವವರೆಗೆ ತಪ್ಪದೇ ನೀವು ಬರ್ತೀವಿ ಅಂತೇಳಿ ಚಪ್ಪಾಳೆಯನ್ನು ಹಾಕಬೇಕು ಅಂತ ಹೇಳಿ ಎಲ್ಲರಿಗೂ ಶರಣರಿಗೆ ಕೃಷ್ಣಾನಂದ ಶಾಸ್ತ್ರಿಗಳಿಗೆ ಸಾಯಿಬಾಬಾ ಸೇವಾ ಸಮಿತಿಯಿಂದ ಅನಂತ ಧನ್ಯವಾದಗಳು.
Jai